ಇವರು ಸಿಸ್ಟಮ್ಯಾಟಿಕ್ ಆಗಿ ಕುಡಿತಾ ಇರ್ತಾರೆ. ಕೆಲವರಿಗೆ ಇನ್ನೊಬ್ಬರ ವಿಷಯ ಮಾತಾಡೋ ಕೆಟ್ಟ ಹವ್ಯಾಸ. ಮೊಬೈಲ್ ಎತ್ತಿದ್ರು ಅಂದರೆ ಯಾರ್ದೋ ಒಬ್ಬರು ಕೊಲೆ ಆದಂಗೆ. ಯಾಕಂದ್ರೆ ಕತ್ತಿ ತಿವಿದ ಹಾಗೆ ಕತ್ತಿ ತಿವಿದ್ರೆ ಸುಮ್ಮನೆ ಇರ್ತೀರಾ? ಏನಾಗುತ್ತೆ? ಓಕೆ, ಅವ್ರು ತಿಳ್ಕೊಂಡಿದ್ದಾರೆ ನಾವು ಇನ್ನೊಬ್ಬರ ವಿಷಯ ನಾವು ಮಾತಾಡ್ತಾ ಇದ್ದರೆ ನಮಗೇನೂ ಆಗಲ್ಲ. ವಿ ವಿಲ್ ಬಿ ವೆರಿ ಹ್ಯಾಪಿ. ನೋ, ಒನ್ ಈವಿಲ್ ಸ್ಪಿರಿಟ್ ವಿಲ್ ಎಂಟರ್ ಯುವರ್ ಲೈಫ್. ವ್ಯಭಿಚಾರ ಅದರಲ್ಲೇ ಮುಂದುವರಿತಾರೆ. ಚಾಡಿ ಹೇಳೋದು ಅದರಲ್ಲೇ ಮುಂದುವರಿತಾರೆ. ಓಕೆ, ಅವ್ರು ತಿಳ್ಕೊಂಡಿದ್ದಾರೆ ಏನೂ ಆಗಲ್ಲ, ಯಾರೂ ನೋಡಿಲ್ಲ, ಒಳ್ಳೆ ಆದಾಯ ಬರ್ತಾ ಇದೆ, ಗಟ್ಟಿ ಮುಟ್ಟಿದ್ದೇನೆ. ಪ್ರಿಯ ಸಹೋದರ ಸಹೋದರಿ, ಸೈತಾನನು ಹೊಂಚು ಹಾಕುವ ಪ್ರಾಣಿ. ಎಂಥ ಪ್ರಾಣಿ? ಹೊಂಚು ಹಾಕುವ ಪ್ರಾಣಿ. ಅವನೇನು ಮಾಡ್ತಾನಂದರೆ ಬೇರೆ 7 ಕೆಟ್ಟ ದೆವ್ವಗಳನ್ನು ಸೇರಿಸಿ ಮನೆಯಲ್ಲಿ ಇಟ್ಟಿರ್ತಾನೆ. ಒಂದು ದಿವಸ ಪಕ್ಕನೆ ದೊಡ್ಡ ಅಪಘಾತ, ದೊಡ್ಡ ಘಟನೆ ಜೀವನದಲ್ಲಿ ಸಂಭವಿಸ್ತದೆ. ಆಗ ನಿಮ್ಮ ಕಣ್ಣು ತೆರೀತದೆ, ಆದರೆ ತುಂಬ ತಡವಾಗಿರ್ತದೆ. ನಾನು ಹೇಳೋದು ಸರಿನಾ? ಇದನ್ನು ಅನುಭವದಿಂದನೂ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಆದ್ದರಿಂದ ಪ್ರಿಯರೇ, ಎಫೆಸ 4:27 ಏನು ಹೇಳುತ್ತೆ? ಗಟ್ಟಿಯಾಗಿ ಹೇಳೋಣ. ಮಂಜು ಪದ್ಮಾವತಿ ಹೇಳಿದ್ದೇನೆ, ಎಲ್ಲರೂ ಹೇಳೋಣ. ಸೈತಾನನಿಗೆ ಅವಕಾಶ. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ಯಾರು ನೀವೆಲ್ಲ ನನಗೆ ಹೇಳ್ತಾ ಇದ್ದೀರಾ? ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನಿಮಗೆ ಹೇಳ್ಕೊಳ್ರಿ. ಹೇಳ್ರಿ, ನವೀನ್ ಸೈತಾನನಿಗೆ ನಾನು ಸೈತಾನನಿಗೆ ಅವಕಾಶ ಕೊಡಬಾರದು. ಕೊಟ್ಟರೆ ಅವನು ಹೀಗೆ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಪಾಪದಲ್ಲಿ ಮುಂದುವರಿತಾ ಇದ್ದರೆ, ಇಫ್ ವಿ ಕಂಟಿನ್ಯೂ ಟು ಸಿನ್, ಪಾಪದಲ್ಲಿ ದೇವರು ಎಚ್ಚರಿಸ್ತಾ ಇರ್ತಾರೆ, ಆದರೆ ನಾವು ಬಿಡೋದಿಲ್ಲ. ನಾವು ಪಾಪದಲ್ಲಿ ಮುಂದುವರಿತಾ ಇರುವಾಗ ದ ಎಂಟ್ರಿ ಆಫ್ ದ ಡಿಮನ್ಸ್ ವಿಲ್ ಬಿಗಿನ್ ಒನ್ ಬೈ ಒನ್ ಇನ್ ಯುವರ್ ಲೈಫ್. ಅಗ್ರೀಡ್? ಎಸ್ ಎಸ್. ಆದ್ದರಿಂದ ಪಾಪವನ್ನು ಹಗುರವಾಗಿ ತಿಳ್ಕೊಳ್ಬೇಡ್ರಿ. ನಾವು ಚರ್ಚಿಗೆ ಹೋಗ್ತೇವೆ ರೀ, ನಾವು ಎಷ್ಟು ನಮ್ಮ ಪಾಪಗಳನ್ನು ಮುಚ್ಕೊಂಡು ಇಲ್ಲಿ ಬರ್ತೀವಿ. ಒಳಗೆಲ್ಲ ತುಕ್ಕು ಹಿಡಿದಿರುತ್ತೆ, ಒಳಗೆಲ್ಲ ಗೆದ್ದಲು ತಿಂದಿರುತ್ತೆ. ಮೇಲೆ ಬಂದು ನಾವು ದೇವರನ್ನು ಆರಾಧನೆ ಮಾಡ್ತೀವಿ. ನಮ್ಮ ದೇವರಿಗೆ ಗೊತ್ತಾಗೋದಿಲ್ವಾ? ನಾನು ಹೇಳಿದಲ್ಲ ಕತೆ, ನೆನಪಿದೆಯಾ? ಒಬ್ಬ ಪಾಸ್ಟ್ರು ಗಾಡಿ ಹೊಡ್ಕೊಂಡೇ ಪುಲ್ಪಿಟಿಗೆ ಬಂದ್ಬಿಟ್ರು. ಗಾಡಿ ನಿಲ್ಲಿಸಿದ್ರ ಪುಲ್ಪಿಟ್ ಮೇಲೆ. ಎಲ್ರಿಗೂ ಆಶ್ಚರ್ಯ, ನಮ್ಮ ಪಾಸ್ಟ್ಗೆ ಏನೋ ಆಗ್ಬಿಟ್ಟಿದೆ. ಮೋಟ್ರ್ ಬೈಕ್ ತೊಗೊಂಡು ಇಲ್ಲೇ ಬಂದ್ಬಿಟ್ಟವ್ರೆ, ಮೇಲೇನೆ ಬಂದ್ಬಿಟ್ಟವ್ರೆ. ಆಮೇಲೆ ಡಿಕ್ಕಿ ಓಪನ್ ಮಾಡಿದ್ರಂತೆ, ಒಂದೊಂದೇ ಬಾಟಲ್ ತೆಗ್ದಿರಂತೆ. ಎಕ್ಸ್ ರಮ್, ವೋಡ್ಕಾ, ಮತ್ತು ನಿಮ್ದು ಯಾವುದು ಬ್ರ್ಯಾಂಡ್ ಹೇಳ್ರಿ? ಓಕೆ, ಸೊ ಒಂದೊಂದೇ ತೆಗೆದು ಇಟ್ಟು ಹೇಳಿದ್ರಂತೆ, ಕಮಾನ್ ಲೆಟ್ ಅಸ್ ಡ್ರಿಂಕ್ ಅಂತ ಹೇಳಿದ್ರಂತೆ. ಕಮಾನ್ ಲೆಟ್ ಅಸ್ ಡ್ರಿಂಕ್ ಅಂತ. ಎಲ್ಲರೂ ಭಯ ಪಟ್ಕೊಂಡು ಸುಮ್ಮನೆ ಕೂತಾರೆ, ಒಬ್ಬರು ಮೂವ್ ಆಗ್ತಾ ಇಲ್ಲ. ಪಾಸ್ಟ್ ಒಂದು ಅರ್ಧ ಗಂಟೆ ಕೂಗಾಡ್ತಾ ಇದ್ದಾರೆ. ಒಂದು ಅರ್ಧ ತಗೊಳಮ್ಮ, ಸ್ವಲ್ಪ ತಗೋ, ಒಂದು ಪೆಗ್ ಹಾಕೋ. ಯಾರೂ ಕೇಳ್ತಾ ಇಲ್ಲ. ಕಡೆಗೆ ಕೋಪ ಮಾಡ್ಕೊಂಡು ಒಳಗೆ ಚಿಲ್ಲರೆ ಕಾಸಿತಂತೆ, ಎತ್ತಿ ಬೀಸಾಕ್ತಾ ಇದ್ರಂತೆ ಎಲ್ಲರ ಮೇಲೆ. ಕಡೆಗೆ ಹೇಳಿದ್ರಂತೆ, ಸೋಮವಾರದಿಂದ ಶನಿವಾರ ಇದೇ ಕೆಲಸ ಮಾಡ್ತಿರ್ತಾನೆ ಹೊರಗಡೆ, ಭಾನುವಾರ ಬೆಳಿಗ್ಗೆ ಯಾಕೆ ಮಾಡಬಾರ್ದು? ದೇವ್ರು ನೋಡ್ತಾರೆ ಭಾನುವಾರ ಬೆಳಿಗ್ಗೆ, ಸೋಮವಾರದಿಂದ ಶನಿವಾರ ನೋಡಲ್ವಾ? ಆವಾಗಲೂ ನೋಡ್ತಾರೆ ತಾನೆ. ಹೋಗಿ ನೀನು ಗಟರಲ್ಲಿ ಕುಡಿದು ಬಿದ್ದಾಗ ದೇವ್ರು ನೋಡಿದ್ರೆ ತಾನೆ. ಇವತ್ತು ಶೇವ್ ಮಾಡಿಕೊಂಡು ಸೆಂಟ್ ಹಾಕ್ಕೊಂಡು ಚರ್ಚಿಗೆ ಬಂದಿದ್ಯಾ, ದೇವ್ರು ನೋಡಲ್ವಾ? ದೇವ್ರು ನೋಡ್ತಾರಾ ಇಲ್ವಾ? ರೀ, ನಮ್ಮ ದೇವರ ಕಣ್ಣುಗಳು, ಅವರಿಗೆ ಒಂದು ಹೆಸರಿದೆ. ಕರೆಕ್ಟಾಗಿ ಹೇಳಿದ್ರಿ, ಎಲ್ಲವನ್ನೂ ನೋಡುವ ದೇವರು. ಅದಕ್ಕೆ ಭಾಷೆಯಲ್ಲಿ ಏನಿದೆ? ಎಲ್ರೋಹಿ. ಎಲ್ಲರೂ ಹೇಳೋಣ, ಎಲ್ರೋಹಿ ಮೀನ್ಸ್ ಹಿ ವಾಚಸ್, ಹಿ ಸೀಸ್ ಎವ್ರಿಥಿಂಗ್. ನಮ್ಮ ದೇವರ ಕಣ್ಣಿಗೆ ಮರೆಯಾದದ್ದು ಇಬ್ರಿಯ 4:11-12 ನಾವು ನೋಡ್ತೇವೆ. ಅವರಿಗೆ ಅಗೋಚರವಾದದ್ದು ಒಂದೂ ಇಲ್ಲ. ಹಿ ನೋಸ್ ಎವ್ರಿಥಿಂಗ್. ನಮ್ಮೊಳಗೆ ಬರುವ ಒಂದು ಯೋಚನೆ ಹಿ ನೋಸ್, ನಮ್ಮ ಒಂದು ಕಣ್ಣೀರು ಹಿ ನೋಸ್. ನಿನ್ನ ಪ್ರಯಾಸವನ್ನು, ನಿನ್ನ ಹೋರಾಟವನ್ನು, ನಿನ್ನ ಬಡತನವನ್ನು, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು ಅಂತ ದೇವರು ವಾಕ್ಯ ಹೇಳ್ತೇನೆ.
ನೀನು ಕೂತುಕೊಳ್ಳುವುದು ನನಗೆ ಗೊತ್ತು, ಹೇಳುವುದು ನನಗೆ ಗೊತ್ತು. ನೀನು ಭೂಲೋಕದ ಕಟ್ಟ ಕಡೆಯವರು ನೀನು ಹೋದರೂ, ಪಾತಾಳಕ್ಕೆ ಹೋದರೂ ನಾನು ನಿನ್ನನ್ನು ಬಲ್ಲೆನು. ಅವರ್ ಗಾಡ್ ನೋಸ್ ಎವ್ರಿಥಿಂಗ್. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರಿಗೆ ಮೋಸ ಮಾಡಲಿಕ್ಕೆ ನಮಗೆ ಆಗಲ್ಲ, ಇಂಪಾಸಿಬಲ್. ನಮ್ಮದೆಲ್ಲವನ್ನು, ನಮ್ಮ ಪ್ರಕೃತಿಯನ್ನು ಬಲ್ಲಂಥ ದೇವರು. ಪ್ರಿಯರೇ, ಪಾಪವನ್ನು ಹಗುರವಾಗಿ ತಗೊಳ್ಬೇಡ್ರಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪಾಪವನ್ನು ಹಾಗೆ ಮಾಡ್ರಿ. ಪಾಪದ ಮೇಲೆ ನಾವು ಕೆಲವರು ಹೇಳ್ತೇವೆ, ಪಾಸ್ಟ್ರೆ ನಮಗೆ ಬಿಡಬೇಕಂತ ಮನಸ್ಸಿದೆ, ಬಿಡಕ್ಕೆ ಇವತ್ತು ಕುಡಿಬಾರ್ದು ಅಂತ ಯೋಚನೆ ಮಾಡಿದ್ದೀನಿ. ನಾನು ಇವತ್ತೇನು ಮಾಡಿದ್ದೀನಿ? ಕುಡಿಬಾರ್ದು ಅಂತ ಯೋಚನೆ ಮಾಡಿದ್ದೀನಿ. ಹಂಗೆ ಮಾಡಿರ್ತೀನಿ ಪಾಸ್ಟ್ರೆ, 6 ಗಂಟೆಗೆ ಕಾಲು ಹಿಂಗೆ 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 ಟರ್ನ್ ಆಗ್ತದೆ, ಮತ್ತು ಹಿಂಗೆ 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 ಹೋಗ್ತಾನೆ. ತಾನೇ ಹೋಗ್ತಾವಲ್ಲ. ಎಂಥ ಆಶ್ಚರ್ಯ ನೋಡಿ ಅಲ್ವಾ? ಇದು ಒಂದು ಅದ್ಭುತನೇ, ಮಿರಕಲ್. ಪ್ರಿಯರೇ, ನಾನು ಯಾರನ್ನೂ ಹಾಗೆ ಮಾಡ್ತಾ ಇಲ್ಲ, ಯಾರನ್ನೂ ನಾನು ಬ್ಲೇಮ್ ಕಂಡೆಮ್ ಮಾಡ್ತಾ ಇಲ್ಲ, ದೂಷಿಸ್ತಾ ಇಲ್ಲ. ನಾವೆಲ್ಲರೂ ಬಲಹೀನರೇ. ನಿಮಗೆ ಬೇರೆ ಹವ್ಯಾಸ ಇರ್ಬೋದು, ನನಗೆ ಬೇರೆ ಹವ್ಯಾಸ ಇದೆ, ನನಗೆ ಬೇರೆ ಹ್ಯಾಬಿಟ್ ಇರ್ಬೋದು. ಒಬ್ಬರಿಗೆ ಪೋರ್ನೋಗ್ರಾಫಿ ಇರ್ಬೋದು, ಒಬ್ಬರಿಗೆ ಮತ್ತೊಬ್ಬರ ವಿಷಯ ಮಾತಾಡೋದು. ದ್ಯಾಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಫೋನ್ ಇಟ್ಕೊಂಡ್ರು ಅಂತ ಹೇಳಿದ್ರೆ ಖುಷಿಯಾಗಿ 2 ಗಂಟೆ ಮಾತಾಡಿದ್ರಲ್ಲ, ಒಂದು ದೆವ್ವ ಹತ್ರ ಬಂದಿರುತ್ತೆ, ಒಂದು ದಿವಸ ಸೇರ್ಕೊಂಡ್ಬಿಡುತ್ತೆ. ಪಾಪನೇ. ಪಾಪ ಏನು? ಪಾಪನೇ. ಅದರಲ್ಲಿ ಬಿಳಿ ಪಾಪ ಕಪ್ಪು ಪಾಪ ಇಲ್ಲ, ಪಾಪನೇ. ದೊಡ್ಡದು ಚಿಕ್ಕದಿಲ್ಲ. ಆನೆ ಕದ್ರೂ ಕಳ್ಳ, ಅಡಿಕೆ ಕದ್ರೂ ಕಳ್ಳನೇ. ಎಲ್ಲ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದು ಒಂದನ್ನು ಮೀರಿದರೆ ಇಡೀ ಧರ್ಮಶಾಸ್ತ್ರವನ್ನು ಮೀರಿದ ಹಾಗೆ ದೇವ್ರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಆದರೆ ದೇವರಿಗೆ ಕೇಳಿ, ದೇವರೇ ನನಗೆ ಕುಡಿಯೋದು ಬಿಡೋಕ್ಕಾಗ್ತಾ ಇಲ್ಲ, ಮತ್ತೊಬ್ಬರ ವಿಷಯ ಮಾತಾಡೋದು ಬಿಡೋಕ್ಕಾಗ್ತಾ ಇಲ್ಲ, ಈ ಸಿಟ್ಟಿಂದ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಈ ಕೆಟ್ಟ ಆಲೋಚನೆಗಳು ನನ್ನ ತಲೆಗೆ ಬರ್ತವೆ, ಅದರಿಂದ ನನಗೆ ಬಿಡೋಕ್ಕಾಗ್ತಾ ಇಲ್ಲ. ದೇವರಿಗೆ ಇದ್ದದ್ದನ್ನು ಇದ್ದಂಗೆ ಹೇಳ್ರಿ. Our God will be very happy to pull you out of that. ನಮ್ಮನ್ನು ಧೂಳಿನಿಂದ ಎತ್ತುವ ದೇವರು. ಧೂಳಿನಿಂದ ಅದರ ಅರ್ಥ ಏನು? ಧೂಳಿನಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. ಅಂದರೆ ನಾವು ಪಾಪವೆಂಬ ಧೂಳಿನಲ್ಲಿ, ಕೆಸರಿನಲ್ಲಿ ಬಿದ್ದಿರ್ತೀವಲ್ಲ, ಅದರಿಂದ ನಮ್ಮನ್ನು ಎತ್ತಿ ನಮ್ಮನ್ನು ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. ಹಲ್ಲೆಲೂಯಾ. ಅವನು ಬಂದ್ಬಿಟ್ಟ, ಹರಿದಿರೋ ಹಂಗೆ ಹಾಕ್ಕೊಂಡು, ಗಡ್ಡ ಬಿಟ್ಕೊಂಡು, ಹೆಂಗೋ ಓಲಾಡ್ಕೊಂಡು, ಅವರಪ್ಪ ಗೊತ್ತೇ ಆಗಿಲ್ಲ ಇವನು ಯಾರು ಅಂತ. ತಪ್ಪಿ ಹೋದ ಮಗ, ದೂರದಿಂದ ನೋಡಿದ. ಓಕೆ. ಆದರೆ ತಂದೆ ಏನು ಮಾಡಿದ? ಅವನು ಒಳ್ಳೆ ಶೇವ್ ಮಾಡಿ, ಒಳ್ಳೆ ಹೊಸ ಅಂಗಿ ಧರಿಸಿ ಅವನಿಗೆ ಹಾಕಿ, ಚಿನ್ನದ ಉಂಗುರ ಹಾಕಿ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಬಲಹೀನತೆಯಿಂದ ನಿಮ್ಮನ್ನು ಬಿಡಿಸಿ ಚಿನ್ನದ ಉಂಗುರ ಹಾಕಿ ಒಳ್ಳೆ ಬಟ್ಟೆ ತೊಡಿಸುವ ದೇವರು ನಮಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಮನೆಗೆ ಒಂದು ಸರಿ ಒಬ್ಬರು ಬಂದರು. ನಾನು ರೂಮಲ್ಲಿದ್ದೆ, ನಾವು ಇಟ್ಟು ಮಾಡೋನಲ್ಲಿ. ನನ್ನ ಹೆಂಡತಿ ಮುಂಬೈಗೆ ಹೋಗಿದ್ಲು. ಆ ಯಪ್ಪ ಬಂದ. ಒಂದು ದಿವಸದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಕ್ಸಾಕ್ಟ್ಲಿ 50 ಸಿಗರೇಟ್ಸ್ ಇದ್ದಿದ್ದು. ಎಲ್ಲ ಕಡೆ ಬಿದ್ದವು ಸಿಗರೇಟ್. ನಾನು ಹೇಳಿದೆ, ನಾನು ಚರ್ಚ್ನವ್ರು ಯಾರನ್ನ ಬಂದರೆ ಈ ಪಾಸ್ಟ್ರು ಸುರು ಹಚ್ಕೊಂಡವನಲ್ಲ ಅಂತಾರೆ ಅಂತ ನಾನು ಅವ್ನಿಗೆ ಹೇಳಿದೆ. ಅವ್ನು ಹೇಳ್ತಾ ಇದ್ದ ನನಗೆ, ನವೀನ್, ನಾನು ಬಿಡೋಕ್ಕೆ ಆಗ್ತಾಯಿಲ್ಲ, ಎಷ್ಟು ಬಿಡಬೇಕಂತ ಪ್ರಯತ್ನ ಮಾಡ್ತೀನಿ ಮತ್ತೂ ಸೆತ್ತೀನಿ ಅಂದ. ಒಂದು ಪ್ರೇಯರ್ ಮಾಡುವ ಅಂದ. ನಾನು ತಲೆ ಮೇಲೆ ಕೈ ಇಟ್ಟು, ದೇವರೇ, ಈ ಸಿಗರೇಟ್ ವಿಷಯದಲ್ಲಿ ಅವನಿಗೆ ಹೇಸಿಗೆ ಆಗಲಿ, ಇನ್ ಜೀಸಸ್ ನೇಮ್, ಆಮೇನ್ ಹೇಳಿದೆ. ಕೆಲವು ತಿಂಗಳಾದ ಮೇಲೆ ಮತ್ತೆ ಬಂದಾಗ ಅವನು ಹೇಳ್ತಾ ಇದ್ದಾನೆ, ನಾವೇನು ಒಂದು ಕಪ್ ಕಾಫಿ ಕೊಡು, ತಲೆ ನೋಯಿಸ್ತಾ ಇದೆ. ಯಾಕೆ ಅಂತ ಎದುರು ಕೂತ ಅವನು ತುಂಬ ಬೀಡಿ ಸೇರ್ತಾ ಇದ್ದ, ಹೊಗೆ ನನಗೆ ಆಗಿಲ್ಲ. ನಾನು ಹೇಳಿದೆ, ಇಲ್ಲಪ್ಪ, ಅವತ್ತು ನೀನು ಕೈ ಇಟ್ಟು ಪ್ರೇಯರ್ ಮಾಡಿದ ದಿವಸದಿಂದ ಇಲ್ಲಿ ತನಕ ಆ ಹೊಗೆ ವಾಸನೆ ಅಂದರೆ ನನಗೆ ಆಗಲ್ಲ. ಹಲ್ಲೆಲೂಯಾ.
ನಮ್ಮ ದೇವರು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ, ಅಸಾಧಾರಣ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತು ನೀವು ಪ್ರೇಯರ್ ಮಾಡಿದಿರಿ, ಆದರೂ ನೀವು ಕುಡಿದ್ರಿ, ಮತ್ತು ಪ್ರೇಯರ್ ನಿಲ್ಲಿಸಬೇಡಿ. ದೇವ್ರ ಹತ್ರ ಕೇಳ್ರಿ, ದೇವರೇ ನಿನಗೆ ಸಾಧ್ಯ, ನನಗೆ ಬಿಡುಗಡೆ ಮಾಡು, ನನ್ನನ್ನು ಬಿಡುಗಡೆ ಮಾಡು. ಅದು ಡ್ರಗ್ಸ್ ಇರಲಿ, ಕುಡಿಕತನ ಇರಲಿ, ಮತ್ತೊಬ್ಬರ ವಿಷಯದಲ್ಲಿ ಚಾಡಿ ಹೇಳೋದಿರಲಿ, ಸಿಟ್ಟಿರಲಿ, ಶೋಧನೆಗಳಿರಲಿ, ಲೈಂಗಿಕ ಯೋಚನೆಗಳಿರಲಿ, ಯಾವುದೇ ಇದ್ರೂ ಸಹ ಎಲ್ಲದರ ಮೇಲೆ ಜಯ ಕೊಡುವ ನಮ್ಮ ದೇವರು ಹೇಳಿದ್ದಾರೆ, ನಿಮ್ಮನ್ನು ಜಯಶಾಲಿಗಳಿಗಿಂತ ಹೆಚ್ಚಿನವರನ್ನಾಗಿ ಮಾಡ್ತೀನಿ ನಾನು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಪಾಪವನ್ನು ಹಗುರು ತಿಳ್ಕೊಳ್ಬೇಡ್ರಿ, ಪಾಪವನ್ನು ಹಗುರು ತಿಳ್ಕೊಳ್ಬೇಡ್ರಿ. ಓಕೆ, ಚೆನ್ನಾಗಿ ದೇವ್ರ ವಾಕ್ಯದಲ್ಲಿ ಬೆಳೀತಾ ಇರ್ತೇವೆ, ಸೇವೆ ಮಾಡ್ತಾ ಇರ್ತೇವೆ. ಪಕ್ಕನೆ ಸೈತಾನ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಒಂದು ಹೆಜ್ಜೆ ಬ್ಯಾಕ್ ಸ್ಲೈಡ್ ಆಗಿರ್ತೇವೆ. ಹಲೋ, ಎಷ್ಟು? ಒಂದು ಹೆಜ್ಜೆ. ನೆನಪಲ್ಲಿ ಇಟ್ಕೊಂಡಿರ್ರಿ, ಒಂದು ಹೆಜ್ಜೆ ನೀವು ಹಿಂದೆ ಸರಿದ ತಕ್ಷಣ ಇಟ್ ಈಸ್ ರಿಕಾರ್ಡೆಡ್ ಇನ್ ಹೆಲ್. ಕೆಲಸ ನಡೀತಾ ಇದೆ. ಹಲೋ, ಏನು ನಡೀತಾ ಇದೆ? ಕೆಲಸ ನಡೀತಾ ಇದೆ. ನಾವು ಮಾಡೋ ಕೆಲಸ ಏನಾಗ್ತಾ ಇದೆ? ಕೆಲಸ ಆಗ್ತಾ ಇದೆ. ಯಾಕಂದರೆ ಒಂದು ಹೆಜ್ಜೆ ಅವನೇನಾಗಿದ್ದಾನೆ? ಹಿಂದೆ ಹೋಗಿದ್ದಾನೆ. ಬಿ ಕೇರ್ಫುಲ್. ನಮ್ಗೆ ಏನೇ ಬರಲಿ ಒಂದು ಹೆಜ್ಜೆ ನಾವು ಬಿಟ್ಟು ಕೊಡೋದಿಲ್ಲ ಅಂತೀರಾ? ಹೇಳ್ರಿ, ಒಂದು ಹೆಜ್ಜೆ ನಾವು ಹಿಂದೆ ಸರಿಯುವುದಿಲ್ಲ. ಯಾಕಂದರೆ ನಮಗಾಗಿ ಅವರು ಪ್ರಾಣ ಕೊಟ್ಟಿದ್ದಾರೆ, ನಮಗೆ ನಿತ್ಯ ಜೀವ ಕೊಟ್ಟಿದ್ದಾರೆ, ಮಕ್ಕಳಾಗುವ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ನಾವು ಬದುಕಿದರೂ ಕ್ರಿಸ್ತನೇ, ಸತ್ತರೂ ಕ್ರಿಸ್ತನೇ. ಹಲ್ಲೆಲೂಯಾ. ಓಕೆ, ನಮ್ಮ ಜನ ಯಾರಾದರೂ ಒಬ್ಬ ಸೇವಕ, ಈ ಬೆಂಗಳೂರಂಥ ಊರಲ್ಲಿ ಈ ಗೆಸ್ಟ್ ಸ್ಪೀಕರ್ಸ್ಗಳು ತುಂಬ, ಅದರಲ್ಲಿ ಇವಾಗ ಪ್ರವಾದನೆ ಹೇಳೋ ಸ್ಪೀಕರ್ಸ್ಗಳು ತುಂಬ ಆಗಿಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಚರ್ಚಲ್ಲಿ ಕೆಲವರಿಗೆ ಹವ್ಯಾಸ, ಇಲ್ಲಿ ಪಾಸ್ಟ್ರ್ ಬೊಬ್ಬೆ ಹೊಡೆದು ಇಡೀ ವಾರ ವಾಕ್ಯ ತೊಗೊಂಡು ಬಂದು ಹೇಳ್ತಾರಲ್ಲ, ಅವ್ರಿಗೆ ರುಚಿನ ಆಗ್ತಲ್ಲ. ಅದೊಂಥರ ಬೇಳೆ ಸಾರಿದ್ದಂಗೆ. ಇವರಿಗೆ ಚಿಕನ್ ಕರಿ ಬೇಕು, ಮಸಾಲ ಏನು, ಅದಕ್ಕೇನು ಮಾಡ್ತಾರೆ, ಯಾರು ಸೇವಕರು ಬಂದಿರ್ತಾರಲ್ಲ ಓಡೋಡಿ ಹೋಗೋದು, ಹೋಗಿ ಅವ್ರಿಗೇನು ಕೊಡ್ತಾರೆ? ಏನು ಕೊಡ್ತಾರೆ? ತಲೆ ಕೊಡ್ತಾರೆ. ಪ್ರಿಯರೇ, ಇದು ಎಷ್ಟು ಡೇಂಜರ್. ನನಗೆ ಪರಿಚಯ ಇರುವಂಥ ನನ್ನ ಸ್ನೇಹಿತ ಬೇರೆ, ಒಳ್ಳೆ ಸೇವಕರು, ಸಖತ್ ಸೇವೆ ಮಾಡ್ತಾಯಿದ್ರು. ಅವರು ಒಂದು ಸತೆ ಒಂದು ಚರ್ಚಲ್ಲಿ, ಅವ್ರ ಚರ್ಚಲ್ಲಿ ಒಂದು ಗಂಡ ಹೆಂಡತಿ ಬಂದರು. ಅವರು ವಾಕ್ಯನೇ ಹೇಳ್ತಾಯಿದ್ರು ಬೈಬಲ್ನಿಂದ. ಒಳ್ಳೆ ಪ್ರೀಚರ್, ಸ್ಟ್ರಾಂಗ್ ಆ್ಯಂಡ್ ಮೈಟಿ ಪ್ರೀಚರ್. ಲಿಸನ್ ಕೇರ್ಫುಲಿ, ಐ ಆಮ್ ಟೆಲ್ಲಿಂಗ್ ಯು ದ ಟ್ರೂತ್. ವೆರಿ ಮೈಟಿ ಪ್ರೀಚರ್ಸ್, ಸಾಲಿಡ್ ಪ್ರಸಂಗ ಮಾಡಿದರು. ಇವರು ಎದ್ದು ಹೋಗಿ, ಇವರು ಸೇವೆ ಮಾಡೋರೆ, ಹೋಗಿ ಅವ್ರಿಗೆ ಹೇಳಿದರು, ದಯವಿಟ್ಟು ನನಗೋಸ್ಕರ ಪ್ರೇಯರ್ ಮಾಡಿ. ಅವರಿಬ್ಬರು ಅವ್ರ ತಲೆ ಮೇಲೆ ಕೈ ಇಟ್ಟರು ಅಷ್ಟೇ. ಅವತ್ತಿಂದ ಅವ್ರ ಲೈಫೇ ಹಾಳಾಗೋಗ್ಬಿಡ್ತು. ಹಿ ವಾಸ್ ಡಿಪ್ರೆಸ್ಡ್. ಮಿನಿಸ್ಟ್ರಿ ಹಾಳಾಗೋಯ್ತು, ಟೆಸ್ಟಿಮನಿ ಹಾಳಾಗೋಯ್ತು, ಏನೇನೆಲ್ಲ ಅವ್ರ ಜೀವನದಲ್ಲಿ ಆಯ್ತು. ಯಾಕೆ ಗೊತ್ತಾ? ಅವ್ರೇನು ಪ್ರಸಂಗ ಮಾಡಿದ್ರಲ್ಲ, ಅವರು ಸೆಟಾನಿಸ್ಟ್, ಸೈತಾನ್ ಭಕ್ತರು. ತಲೆ ಮೇಲೆ ಕೈ ಇಡೋದಂದ್ರೆ ಏನು ರೀ? ನಾನು ಇವಾಗ ತಲೆ ಮೇಲೆ ಕೈ ಇಟ್ಟೆ ಅವ್ರ ಮೇಲೆ, ಅದರ ಅರ್ಥ ಏನು? ತಲೆ ಮೇಲೆ ಕೈ ಇಡೋದಂದ್ರೆ ಅದರ ಅರ್ಥ ಏನು? ನೆನಪಲ್ಲಿ ಇಟ್ಕೊಳ್ರಿ, ನನ್ನಲ್ಲಿದ್ದದ್ದು ನಿಮ್ಮೊಳಗೆ ಬರಲಿ ಅಂತ, ನನ್ನೊಳಗಿದ್ದದ್ದು ನಿಮ್ಮೊಳಗೆ ಬರಲಿ ಅಂತ ತಲೆ ಮೇಲೆ ಕೈ ಇಟ್ಟಾಗ ಇದ್ದ ಅಭಿಷೇಕ ನಿಮ್ಮೊಳಗೆ, ನನ್ನಲ್ಲಿದ್ದ ದೇವರ ಪ್ರಸನ್ನತೆ ನಿಮ್ಮೊಳಗೆ, ನನ್ನಲ್ಲಿದ್ದ ದೇವರ ವರಗಳು ನಿಮ್ಮೊಳಗೆ, ನನ್ನಲ್ಲಿದ್ದ ದೇವರ ಆತ್ಮನು ನಿಮ್ಮೊಳಗೆ. ಒಂದು ವೇಳೆ ದುರಾತ್ಮ ಇದ್ದರೆ ಅದು ನಿಮ್ಮೊಳಗೆ. ತಲೆ ಕೊಡೋದ್ರಲ್ಲಿ ಅವಸರ ಮಾಡಬೇಡ್ರಿ. ಯಾರಾದರೂ ಒಬ್ಬ ಪರಿಚಯ ಇಲ್ಲದಂಥ ಯಾವುದೇ ಸೇವಕ ನಿಮ್ಮ ಮನೆಗೆ ಬಂದರೆ ಅವಸರದಿಂದ ಹೋಗಿ ಒಂದು ಪ್ರೇಯರ್ ಮಾಡಿ ಅಂತ ತಲೆ ಕೊಡಬೇಡ್ರಿ. ಅಲ್ಲಿ ತಲೆ ಕೊಟ್ಟಿದ್ರೆ ದಯಮಾಡಿ ಬಂದು ನನ್ನ ಹತ್ರ ನನ್ನ ತಲೆ ತಿನ್ನಬೇಡ್ರಿ. ಅಲ್ಲಿ ತಲೆ ಕೊಟ್ಟಿದ್ರೆ ನನ್ನ ತಲೆ ತಿನ್ನಬೇಡ್ರಿ. ತಲೆ ಕೊಟ್ಟಿದ್ದೀರಾ, ಹೋಗ್ರಿ ಆಚೆನೆ, ಈಚೆ ಬರೋಕ್ಕೆ ಹೋಗಬೇಡ್ರಿ. ಪ್ರಿಯರೇ, ಅಂಥ ದೆವ್ವಗಳನ್ನು ಬಂಧಿಸೋದು ಸುಲಭ ಅಲ್ಲ, ವೆರಿ ಡಿಫಿಕಲ್ಟ್. ಆ ದೇವರ ಸೇವಕರು ಭಾಳ ಕಷ್ಟಪಟ್ಟು ಪ್ರೇಯರ್ ಮಾಡಿ, ಹೋರಾಟ ಮಾಡಿ, ಅವ್ರ ಜೊತೆಗೆ ಹೋರಾಟ ಮಾಡಿ. ಯಾಕಂದರೆ ಇವರಾಗಿ ತಮ್ಮ ಸ್ವ ಇಚ್ಛೆಯಿಂದ ಹೋಗಿ ತಲೆ ಕೊಟ್ಟದ್ದು, ಯಾರು ಒತ್ತಾಯ ಮಾಡಿಲ್ಲ.
ಸೈತಾನ ನಿಮಗೆ ಬೇಲಿ ಇದ್ದಾಗಲೇ ಜಿಗಿದು ಬರ್ತಾನೆ. ಆದರೆ ಅವನಿದ್ದಲ್ಲಿಗೆ ನೀವು ಹೋದರೆ ಅವನೇನು ಮಾಡ್ತಾನೆ? ಚರ್ಮ ಸುಲಿತಾನೆ. ಏನು ಮಾಡ್ತಾನೆ? ಸರಿಯಾಗಿ ಸಣ್ಣಗೆ ಅರಿತಾನೆ. ನಾವು ಮದುವೆ ಟೈಮಲ್ಲಿ ನಾವು ಜಸ್ಟ್ ಎಂಗೇಜ್ಮೆಂಟ್ ಆಗಿತ್ತು. ನಾನು ನಮ್ಮ ಅತ್ತೆ ಮನೆಗೆ ಮುಂಬೈಗೆ ಹೋಗ್ತಾಯಿದ್ದೆ. ಅವಾಗ ಅವ್ರ ಮನೆಯಲ್ಲಿ ಮಿಕ್ಸಿ ಇರಲಿಲ್ಲ. ಈ ಕಲ್ಲಿಂದ ಕಡಿತಾಯಿದ್ರು. ಕಡಿಯೋದಂದ್ರೆ ಏನು? ಅರಿಯೋದು. ನನ್ನ ಹೆಂಡತಿ ಮುಖ ನೋಡಬೇಕು ಆವಾಗ. ಓಕೆ, ಯಾಕಂದರೆ ಅತ್ತೆ ಬರೋರು ಇನ್ನೂ ಸಣ್ಣಾಗಿಲ್ಲ, ಇನ್ನೂ ಮಾಡು. ಸೊ ಇವ್ರು ಏನು ಮಾಡೋರು? ಅರಿಯೋದು. ಹಾಗೆ ಸೈತಾನ ಎಲ್ಲಿ ಮಠ ಅರಿತಾನೆ? ಸಣ್ಣಾಗೋರಿಗೆ ಅರಿತಾನೆ. ಇದು ಸತ್ಯ ಪ್ರಿಯರೇ. ಆದ್ದರಿಂದ ಎಚ್ಚರಿಕೆಯಿಂದಿರೋಣ. ಯಾರಾದರೂ ಬಂದುಬಿಟ್ರೆ ಸಡನ್ನಾಗಿ ಹೋಗಿ ತಲೆ ಕೊಟ್ಬೇಡ್ರಿ. 4ನೇ ಒಂದು ಸಂಗತಿ. ಮೊದಲನೇ ಸಂಗತಿ ಏನಂತ ಹೇಳಿದ್ರೆ, ಪೂರ್ವಿಕರಿಂದ ಬಾಗಿಲು ತೆರೀತದೆ. ಪಾಪ ಮಾಡೋದ್ರಿಂದ ಬಾಗಿಲು ತೆರೀತದೆ. ಯಾರಾದರೂ ನೀವು ತಲೆ ಕೊಡೋದ್ರಿಂದ ಬಾಗಿಲು ತೆರೀತದೆ. 4ನೇದಾಗಿ, ನಮ್ಮ ಚರ್ಚಿಗೆ ಒಂದು ಫ್ಯಾಮಿಲಿ ಬರ್ತಾಯಿತ್ತು. ಅವರು ಈ ಚರ್ಚಲ್ಲೆಲ್ಲ, ನಾವು ಅಲ್ಲಿ ನಡೆಸ್ತಾ ಇರುವಾಗ ಬರ್ತಾಯಿದ್ರು. ಓಕೆ, ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ತಾಯಿಗೆ ಅದೇನೋ ಬ್ಯಾಕ್ ನೋವಿದೆ ಅಂತ ತೋರ್ಸೋಕ್ಕೆ ಹೋಗಿ ಅದು ಆಪ್ರೇಷನ್ ಮಾಡಿ ಅದು ಒಂದು ಅಧ್ವಾನ ಆಯಿತು. ಒಬ್ಬ ಮಗ ಸರಿಯಾಗಿ ಮೆಂಟಲಿ ಬೆಳೀತಾ ಇರಲಿಲ್ಲ. ಇನ್ನೊಬ್ಬ ಮಗನಿಗೆ ತುಂಬ ಕುತ್ತಿಗೆ ನೋವು, ಅವನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. 2 ಹೆಣ್ಮಕ್ಳಿದ್ದಾರೆ, ಇಬ್ಬರದು ಮದುವೆ ಆಗಿಲ್ಲ. ಬಡತನ, ಮನೆಯಲ್ಲಿ ಯಾವಾಗಲೂ ಕತ್ತಲು, ಹಾವುಗಳು, ಚೇಳುಗಳು. ಅವರು ಹೋಗಿ ನನ್ನ ಕುತ್ತಿಗೆಗೆ ಬೀಳ್ವಾಗ. ಓಕೆ, ನಾವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಮನೆಗೆ ಹೋಗಿ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಪ್ರೇಯರ್ ಮಾಡಿ 1 ವಾರ 2 ವಾರ ಚೆನ್ನಾಗಿರೋದು, ಎಲ್ಲ ಬ್ರೈಟಾಗಿರೋದು. ಆಮೇಲೆ ಎಲ್ಲ ದಿಢೀರಂತ ಹೊತ್ಕೊಂಡು ಬೀಳೋದು. ಸೊ ನಮಗೆ ಸಾಕಾಗಿ ಹೋಯ್ತು. ಅವ್ರಿಗೋಸ್ಕರ ಪ್ರೇಯರ್ ಮಾಡಿ 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 ದೇವರೇ ಕರುಣಿಸು 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 ಹಾಗೆ ಮಾಡಿ ಆಯಿತು. ಎಷ್ಟು ಪ್ರೇಯರ್ ಮಾಡಿದರೂ ಏನೂ ಆಗಲಿಲ್ಲ. ಅವ್ರ ಸಮಸ್ಯೆಗಳು ಇನ್ನೂ ಜಾಸ್ತಿನೇ ಆದವು. ಪ್ರೇಯರೇ ಹಂಗಾದಾಗ ನಾವು ಚಂಚಲರಾಗಬಾರ್ದು. ದೇವ್ರ ವಾಕ್ಯದಲ್ಲಿ ಹುಡುಕಿದಾಗ, ದೇವರನ್ನು ಕೇಳಿದಾಗ ದೇವರು ನಮಗೆ ತೋರಿಸಿಕೊಡ್ತಾರೆ. ಒಂದು ದಿವಸ ಹೀಗೆ ಪ್ರಾರ್ಥನೆ ಮಾಡ್ತಾ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೂತ್ಕೊಂಡಾಗ, ಅವ್ರ ಮನೆ ಏನಿದೆ ಅಂದರೆ ರೆಡ್ ಆಕ್ಸೈಡ್, ಸಿಮೆಂಟಲ್ಲಿ ರೆಡ್ ಆಕ್ಸೈಡ್ ಹಾಕ್ತಾರೆ ಗೊತ್ತಲ್ಲ? ರೆಡ್ ಆಕ್ಸೈಡ್ ಹಾಕಿರ್ತಾರೆ, ಬಣ್ಣ ಹಾಕಿರ್ತಾರೆ. ಎಲ್ಲ ಕಡೆ ಬಣ್ಣ ಇದೆ, ಮೂಲೆ ಮಾತ್ರ ಬಣ್ಣ ಇಲ್ಲ, ಪ್ಯಾಚ್ ವರ್ಕ್ ಇದೆ. ಅಲ್ಲಿ ಪ್ಯಾಚ್ ವರ್ಕ್, ಅಲ್ಲಿ ಈ ಸಿಮೆಂಟ್ ಇದೆ, ಸಿಮೆಂಟ್ ಹಾಕಿದ್ದು. ಈ ಕಡೆಗೆಲ್ಲ ರೆಡ್ ಆಕ್ಸೈಡ್ ಇದೆ. ಸುಮ್ಮನೆ ನಾನು ಅದು ಹಿಂಗೆ ನೋಡ್ತಾ ಇದ್ದೆ. ಏನು ನೀವಲ್ಲಿ ಅರ್ಥಿಂಗ್ ಮಾಡಿದ್ದೀರಾ ಅಂತ ಕೇಳಿದೆ. ಎಲೆಕ್ಟ್ರಿಕ್ ಅರ್ಥಿಂಗ್ ಮಾಡ್ತಾರಲ್ಲ. ಇಲ್ಲ ಪಾಸ್ಟ್ರೇ ಅಂದರು. ಮತ್ತೇನದು? ನಮಗೆ ಗೊತ್ತಿಲ್ಲ, ಈ ಮನೆಗೆ ಬರುವಾಗ ಹಾಗೆ ಇತ್ತು. ಕತೆ ಹೇಳಿ ಈ ಮನೆದು ಅಂದೆ. ಅವ್ರು ಹೇಳಿದ್ರು, ನಾವು ಚಿಕ್ಕ ಮನೆಯಲ್ಲಿದ್ವಿ ರೀ, ಬಾಡಿಗೆ ಮನೆಯಲ್ಲಿ. ಭಾಳ ಖುಷಿಯಾಗಿದ್ವಿ, ಎಲ್ಲ ಆಗ್ತಾಯಿತ್ತು, ಆರೋಗ್ಯದಲ್ಲಿದ್ವಿ, ಖುಷಿಯಾಗಿದ್ವಿ, ಒಳ್ಳೆಯ ಆದಾಯ ಬರ್ತಿತ್ತು, ನಾವು ಚೆನ್ನಾಗಿ ಊಟ. ಈ ಕ್ವಾರ್ಟರ್ಸ್ ಏನಿದೆಯಲ್ಲ, ಗೌರ್ಮೆಂಟ್ ಕ್ವಾರ್ಟರ್ಸಿಗೆ ಬಂದಾಗಿಂದ ಎಲ್ಲ ಹಾಳಾಗಿ ಹೋಯ್ತು ನಮ್ಮದು ಅಂತ ಹೇಳಿದರು. ಎಲ್ಲ ನಮಗೆ ರೋಗ ಇಷ್ಟು, ಮದುವೆ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಎಷ್ಟಂತ ಕಷ್ಟಪಡೋದು ಪಾಸ್ಟ್ರೇ. ಓಕೆ, ಅವ್ರು ಯಾರ ಮೇಲೆ ದೂರ ಆಗ್ತಾರೆ? ಇವ್ರ ಮೇಲೆ, ಅವ್ರ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಎಲ್ಲ ದೂರ ಆಗ್ತಾರೆ. ಓಕೆ, ಮಕ್ಕಳ ಮೇಲೆ ಆಗ್ತಾರೆ, ತಂದೆ ತಾಯಿಗಳ ಮೇಲೆ ಆಗ್ತಾರೆ, ಎಲ್ಲ ಆಯಿತು. ನಾನು ನೋಡಿದೆ ಅದು ಪ್ಯಾಚ್ ವರ್ಕ್. ಕೇಳಿದೆ ಹೇಗೆ ಅಂತ. ಅವ್ರು ಹೇಳಿದರು, ನಮಗೆ ಇದು ಕ್ವಾರ್ಟರ್ ಸ್ಯಾಂಕ್ಷನ್ ಆಗಬೇಕಾದ್ರೆ ಬೇರೆಯವರು ಇದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಾವು ಫಸ್ಟ್ ಬಂದು ನೋಡಿದಾಗ ಅದು ಲಾಕ್ ಆಗಿತ್ತು. ಕೀ ಇಸ್ಕೊಂಡು ಬಂದು ನಾವು ಓಪನ್ ಮಾಡಿ ನೋಡಿ ಇಲ್ಲಿ ಬರೋಣ ಅಂಥೇಳಿ ನಾವು ಬರೋ ಟೈಮಲ್ಲಿ ಕೀಲಿ ಮುರಿದಿತ್ತು ಅಂತ ಹೇಳಿದರು. ನನಗೆ ಸ್ವಲ್ಪ ಡೌಟ್ ಬಂತು. ಓಕೆ, ನೋಡೋಣ ಅದು ಪ್ಯಾಚ್ ವರ್ಕ್ ಮಾಡಿದಾರಲ್ಲ ಏನು. ಒಂದು ಹಾರಿ ತೊಗೊಂಡು ಬನ್ನಿ ಅಂತ ಹಾರಿ ತೊಗೊಂಡು ಆಗಿದ್ರೆ ಮಂತ್ರ ಮಾಡಿ ಅದಕ್ಕೆ ಅಸ್ಥಿ ಬಂಧ ಅಂತ ಹೇಳ್ತಾರೆ. ಓಕೆ, ಅದರ ಬಗ್ಗೆ ಡಿಟೇಲಾಗಿ ಹೋಗೋದು ಬೇಡ ಈಗ. ಅಸ್ಥಿ ಬಂಧ ಅಂತ ಹೇಳಿದ್ರೆ ಅದನ್ನು ಮೂಲೆ ಮೂಲೆಗೆ ಹಾಕಿದರೆ ಅವ್ರು ಯಾವ ಕಾರ್ಯನೂ ಸಫಲ ಆಗಲ್ಲ. ದೆವ್ವಗಳು ಅಲ್ಲಿ ಮನೆ ಮಾಡಿಬಿಡ್ತವೆ. ಪ್ರಿಯರೇ, ನನ್ನ ಕೈಯಿಂದಲೇ ಅದನ್ನು ತೆಗೆದು ನಾನು ಬೀಸಾಕಿ ಬಂದೆ. ಮೆಲ್ಲ 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 ಇಡೀ ಫ್ಯಾಮಿಲಿ ಚೇತರಿಸಿಕೊಂಡ್ರು. ಕೆಲವು ಶೂರರಿದ್ದಾರೆ, ಶೂರರು. ಅವ್ರೇನು ಹೇಳ್ತಾರೆ ಗೊತ್ತಾ? ಅವ್ರಿಗೆ ನಾವು ಹೇಳ್ತಿದ್ದು ದೆವ್ವದ ಮನೆ ಅಂದರೆ
I believe in Jesus. Nothing happens to me. You see, I will go and cast out all the demons. Oh, monkey. Correct. Okay, ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಮೂರ್ಖನು ಎದುರು ಹಾಕಿಕೊಂಡು ಬಾಧೆ ಪಡುವನು. ಪೇಪರಲ್ಲಿ ಬಂತು ಸೌತ್ ಕೊರಿಯಾದಲ್ಲಿ, ದೇರ್ ಗಾಡ್ ಕುಡ್ ನಾಟ್ ಸೇವ್ ದೇಮ್ ಅಂತ. ಅವರ ದೇವರು ಅವರನ್ನು ರಕ್ಷಿಸಲಿಕ್ಕೆ ಆಗಲಿಲ್ಲ ಅಂತ. ಏನಂತ ಹೇಳಿದ್ರೆ, 3 ಜನ ಸಮುದ್ರದ ಮಧ್ಯದಲ್ಲಿ ಬೋಟ್ ತಗೊಂಡು ಹೋಗ್ಬಿಟ್ಟು, ಯೇಸುವಿನ ದೇವರು ನಮ್ಮ ದೇವರು, ಪೇತ್ರನ ದೇವರು ನಮ್ಮ ದೇವರು, ಪೇತ್ರ ನೀರಿನ ಮೇಲೆ ನಡೆದ, ನಾವು ನೀರಿನ ಮೇಲೆ ನಡೀತೇವೆ. 3 ಮುಳುಗಿ ಹೋದರು. ನೀನು ಏನಕ್ಕೆ ಬೇಕಪ್ಪ ದೇವರ ಶಕ್ತಿನ ಪರೀಕ್ಷೆ ಮಾಡೋದು? ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ ಸುಪ್ರಿಯ ಗಾಡಿ ತಗೊಂಡು, ಅಲ್ಲಿಂದ ಇಲ್ಲಿವರೆಗೆ ಬೆಂಕಿ ಇದೆ. ಸುಪ್ರಿಯಾಗಿ ಹೇಳ್ತಾ, ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರ ದೇವರು ನಮ್ಮ ದೇವರು, ಬೆಂಕಿಯಲ್ಲಿ ನಡೆದಾಡಿದ ದೇವರು ನನ್ನ ದೇವರು. ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಯಾಕೆ ಬೇರೆ ದಾರಿ ಇಲ್ವಾ? ಬೇರೆ ದಾರಿ ಇರಬೇಕಾದ್ರೆ ಬೇರೆ ದಾರಿ ಉಪಯೋಗಿಸೋಣ. ಏನು ದಾರಿ ಇಲ್ಲ ಅಂದಾಗ ದೇವರು ದಾರಿ ಮಾಡ್ತಾರೆ. ಚಪ್ಪಾಳೆ ತಟ್ಟೋಣ. ಹಾಲೆಲೂಯ. ಓಕೆ, ಜಾಣನು ಕೇಡನ್ನು ನೋಡಿ ಅಡಗಿಕೊಳ್ಳುವನು, ಮೂರ್ಖನು ಎದುರು ಹಾಕಿ ಬಾಧೆ ಪಡು. ಪ್ರಿಯ ಸಹೋದರ ಸಹೋದರಿ, ಇವನ್ನೆಲ್ಲ ನೀವು ಕಲೀರಿ. ಓಕೆ, ಸೈತಾನ್ ಇರೋ ಮನೆ ನೀನು ಯಾಕೆ ಅಲ್ಲಿ ಹೋಗಬೇಕು? ನಿನ್ನ ಮನೆಯಲ್ಲಿ ಇರುವಾಗಲೇ ಅವನು ದಾಳಿ ಮಾಡ್ತಾನೆ. ಇನ್ನು ಅವನಿರೋ ಸ್ಥಳಕ್ಕೆ ಹೋದ್ರೆ ನೀನು ಬಿಡ್ತಾನ? ನುಣ್ಣಗೆ ಏನು ಮಾಡ್ತಾನೆ? ಸಣ್ಣ ಮಾಡ್ತಾನೆ. ನುಣ್ಣಗಿ ಸಣ್ಣ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಿಂದ ನಾನು ನಿಮಗೆ ಹೇಳ್ತಾ ಇರೋದೆಲ್ಲ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇರೋದು. ಆ ಫ್ಯಾಮಿಲಿ ಬಿಡುಗಡೆಯಾಗಿ, ಮಕ್ಕಳು ಮದುವೆಯಾಗಿ, ಮಕ್ಕಳಿಗೆ ಕೆಲಸ ಸಿಕ್ಕು, ಇಟ್ ವಾಸ್ ಅಮೇಝಿಂಗ್. ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ಸೈತಾನ್ಗೆ ಎಲ್ಲರೂ ಹೇಳೋಣ,